ಸೂಪರ್ ಆ್ಯಂಡ್ ಹೆಲ್ದಿ ನವಣೆ ದೋಸೆ ಅಂದರೆ ಮಿಲೆಟ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಬೆಳಗ್ಗೆನೇ ಅಂದರೆ 8 ಗಂಟೆ ಸುಮಾರು ಉದ್ದಿನಬೇಳೆ, ನವಣೆ ಅಕ್ಕಿ ಮತ್ತು ರೇಷನ್ ಅಕ್ಕಿ ಮತ್ತು ಮೆಂತೆ, ಸ್ವಲ್ಪ ಮೆಂತೆ ಮತ್ತು ಕಡಲೆಬೇಳೆ ಈ ಥರ ಎಲ್ಲ ನೆನೆಸಿಟ್ಟಿದ್ದೆ. ರಾತ್ರಿ ಏನು ಮಾಡಿದೆ, ಇದನ್ನೆಲ್ಲ ಚೆನ್ನಾಗಿ ತೊಳೆದು ಸ್ವಲ್ಪ ಮಂಡಕ್ಕಿನ ನಾನು ಅದ್ರ ಜೊತೆ ಮಿಕ್ಸ್ ಮಾಡಿದೆ. ಅಂದರೆ ಬೇರೆ ಪಾತ್ರೆಯಲ್ಲಿ ಮಂಡಕ್ಕಿನ ನಾನು ಈ ಥರ ನೆನೆಸಿಟ್ಟಿದ್ದೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನೆಲ್ಲ ಸಣ್ಣಗೆ ನಾನು ರುಬ್ಬಿಟ್ಟಿದ್ದೆ. ಆಮೇಲೆ ಬೆಳಗ್ಗೆ ಏನು ಮಾಡಿದೆ, ನಾನು ಚಟ್ನಿಗೆ ಹಸಿ ಕೊಬ್ಬರಿ ಮತ್ತು ಪುಟಾಣಿನ ನಾನು ರುಬ್ಕೊಂಡೆ. ಈ ಥರ ನೋಡಿ, ಈ ಥರ ರುಬ್ಕೊಂಡಾದಮೇಲೆ ನಾನು ಮತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೋತಾ ಇದ್ದೀನಿ. ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತೆ ನಾವು ಸಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನಾನು ರುಬ್ಕೊಂಡಿದ್ದೆ. ನಮಗೆ ಚಟ್ನಿ ರೆಡಿ ಆಯಿತು. ಇವಾಗ ನಾನು ಬೆಳಗ್ಗೆ ನಂದು ಹಿಟ್ಟು ಈ ಥರ ಉಬ್ಬಿತ್ತು, ಅದಕ್ಕೆ ನಾನು ಸ್ವಲ್ಪ ಸೋಡಾ ಪುಡಿ ಮತ್ತು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಹಿಟ್ಟು ಉಬ್ಬಿತ್ತು ಬೆಳಗ್ಗೆ ನಂದು. ಇದು ತುಂಬ ಹೆಲ್ದಿಯಾಗಿದೆ. ನೀವು ಚೆನ್ನಾಗಿ, ತುಂಬ ಟೇಸ್ಟಿ ಕೂಡ, ಲಂಚ್ ಬಾಕ್ಸ್ಗೆ ಕೂಡ ತುಂಬ ಒಳ್ಳೆಯದು ಇದು ನೀರು ಹಾಕಿಬಿಟ್ಟು, ನನಗೆ ದೋಸೆ ಬ್ಯಾಟರ್ಗೆ ಎಷ್ಟು ಬೇಕು ಅಷ್ಟು ನಾನು ನೀರು ಹಾಕಿಬಿಟ್ಟು ನಾನು ಇದನ್ನು ಹಿಟ್ಟನ್ನು ನಾನು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ನಾನು ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು, ಮೆಣಸಿನ್ಕಾಯಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಆಲೂಗಡ್ಡೆನೂ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಆಮೇಲೆ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಅದು ಸ್ವಲ್ಪ ಬೇಯಬೇಕು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಈ ಥರ ಬೆಂದಾದಮೇಲೆ ನಾನು ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ. ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗಡ್ಡೆನ ನಾನು ಸೇರಿಸ್ತಾ ಇದ್ದೀನಿ. ಇವಾಗಿನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಆಮೇಲೆ ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಂದು ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು. ಇವಾಗ ನಾನು ದೋಸೆ ತವ ಇಟ್ಬಿಟ್ಟು ನಾನು ದೋಸೆ ಹಾಕ್ತಾಯಿದ್ದೀನಿ. ನೀವು ಈ ಥರ ಸ್ಕ್ವೇರು ತವ ತೊಗೊಂಡು ನೀವು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ದೋಸೆ ಹಾಕ್ಕೋಬೋದು. ನಾನು ಮೇಲ್ಗಡೆ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ, ಎಣ್ಣೆ ಅಥವಾ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಮೇಲ್ಗಡೆ ತುಪ್ಪನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ನೋಡಿ, ನಮ್ಮದು ನವಣೆ ದೋಸೆ ರೆಡಿ ಆಯಿತು, ಮಿಲೆಟ್ ದೋಸೆ. ಇದನ್ನು ನೀವು ಬೇರೆ ಸಾಗು ಜೊತೆನೂ ನೀವು ತಿನ್ಬೋದು. ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡಿದ್ದೆ.